ಈ ಪಶ್ಚಿಮ ಘಟ್ಟಗಳ ಕಾಡು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಗಡಿಯಲ್ಲಿದೆ. ನೋಡಲು ಶಾಂತವಾಗಿ ಕಾಣಿಸಿದರೂ ಒಳಗೆ ಏನೋ ಅಸ್ವಾಭಾವಿಕವಾದುದನ್ನು ಮರೆಮಾಡಿಸಿಕೊಂಡಿದೆ. ಈ ಸತ್ಯವನ್ನು ದಾಖಲಿಸಲು ಸಂಶೋಧಕ ಅರ್ಜುನ್ ಈ ಕಾಡಿನೊಳಗೆ ಕಾಲಿಡುತ್ತಾನೆ. ಅವನ ಜೊತೆಗೆ ದಾರಿಗಳನ್ನು ತಿಳಿದಿರುವ ಸ್ಥಳೀಯ ಮಾರ್ಗದರ್ಶಿ ರವಿ ಮತ್ತು ಹಲವು ವರ್ಷಗಳಿಂದ ಇಲ್ಲಿ ಕಾವಲು ನಿಂತಿರುವ ಅರಣ್ಯ ವಾಚ್ಮೆನ್ ಶಂಕರ್ ಇದ್ದಾರೆ. ಕಾಡಿನ ಅಂಚಿನಲ್ಲಿ ಅವರನ್ನು ಎದುರಿಸುವ ಗೌರಮ್ಮ ಸೂರ್ಯ ಅಸ್ತಮಿಸಿದ ನಂತರ ಈ ಕಾಡು ಬದಲಾಗುತ್ತದೆ ಎಂದು ಎಚ್ಚರಿಸುತ್ತಾಳೆ. ಬೆಳಕು ಕಡಿಮೆಯಾಗುತ್ತಲೇ ರವಿ ತಿಳಿದ ದಾರಿಗಳು ಸ್ಪಷ್ಟತೆಯನ್ನು ಕಳೆದುಕೊಳ್ಳುತ್ತವೆ. ಮಂಜು ಗಟ್ಟಿಯಾಗುತ್ತದೆ. ಆ ಕ್ಷಣದಲ್ಲಿ ಮೀರಾಳಿಗೆ ತನ್ನದೇ ಹೆಸರು ಕಾಡಿನೊಳಗಿಂದ ಕರೆಯುವಂತೆ ಕೇಳುತ್ತದೆ. ಅರ್ಜುನ್ನ ದಾಖಲೆ ಯಂತ್ರದಲ್ಲಿ ಅರ್ಥವಾಗದ ಶಬ್ದಗಳು ಸೆರೆಯಾಗುತ್ತವೆ. ಭಯ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ, ಆದರೆ ಎಲ್ಲರಿಗೂ ಒಂದೇ ಅನುಭವ: ಈ ಕಾಡು ಅವರನ್ನು ಗಮನಿಸುತ್ತಿದೆ ಎಂಬ ಭಾವನೆ. ವರ್ಷಗಳಿಂದ ಇಲ್ಲಿಗೆ ಬಂದ ಕೆಲವರು ಮರಳಿ ಬಂದಿಲ್ಲ ಎಂಬುದನ್ನು ಶಂಕರ್ ನೆನಪಿಸಿಕೊಳ್ಳುತ್ತಾನೆ. ಅವರ ಬಗ್ಗೆ ಯಾವುದೇ ಸ್ಪಷ್ಟ ಸಾಕ್ಷ್ಯ ಇಲ್ಲ. ವಿಜ್ಞಾನ ಇದಕ್ಕೆ ಕಾರಣ ಹುಡುಕಬಹುದು, ಆದರೆ ಗೌರಮ್ಮ ಹೇಳಿದ ಮಾತು ಅರ್ಜುನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತದೆ. ಈ ಕಾಡು ದುಷ್ಟವಲ್ಲ, ಆದರೆ ಯಾರು ಅದರ ಕರೆಯನ್ನು ಅನುಸರಿಸುತ್ತಾರೋ ಅವರಿಗೆ ಮರಳಿ ಹೋಗುವ ದಾರಿಯನ್ನು ಉಳಿಸಿಕೊಳ್ಳುತ್ತದೆಯೋ ಇಲ್ಲವೋ ಎನ್ನುವುದು ಖಚಿತವಲ್ಲ. ಏಕೆಂದರೆ ಈ ಕಥೆ ಶುರುವಾಗುವುದು ಕಾಡು ಕರೆದಾಗ.